ಧರಣಿ ಕುಳಿತ ಬೀದಿ ಬದಿ ವ್ಯಾಪಾರಸ್ಥರು ಕಳೆದ 2 ದಿನಗಳ ಹಿಂದೆ ಗಜೇಂದ್ರಗಡ ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ಹೊಂದಿಕೊಂಡಿರುವ ಗೂಡಂಗಡಿಗಳೆಲ್ಲ ತೆರವುಗೊಳಿಸಿರುವ ಕ್ರಮವನ್ನು ಖಂಡಿಸಿ ಇಂದು ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಮುಂದೆ ನೂರಾರು ಬೀದಿ ಬದಿ ವ್ಯಾಪಾರಸ್ಥರು ನಮಗೆ ನ್ಯಾಯ ಬೇಕು ಅಂತ ದಿಢೀರ್ ಮುಷ್ಕರ ಕುಳಿತಿದ್ದಾರೆ. ಪಟ್ಟಣದ ಪೊಲೀಸ್ ಇಲಾಖೆ ಹಾಗೂ ಪುರಸಭೆ ಅಧಿಕಾರಿಗಳ ಅಂಗಡಿಗಳ ತೆರವಿನ ಕ್ರಮವನ್ನು ಖಂಡಿಸಿ ಮಹಿಳೆಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಮತ್ತು ನಮಗೆ ನ್ಯಾಯ ದೊರಕದಿದ್ರೆ ನಾವು ಸಂಪೂರ್ಣವಾಗಿ ಗಜೇಂದ್ರಗಡ ಬಂದ್ ಮಾಡಿ ನ್ಯಾಯಕ್ಕಾಗಿ ಹೊರಡಬೇಕಾಗುತ್ತೆ ಅಂತ ಪಟ್ಟಣದ ಬೀದಿ ಬದಿ ವ್ಯಾಪಾರಸ್ಥರ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಆದ ಭಾಷೆ ಸಾಬ್ ಕರ್ಣಾಚಿ ತಿಳಿಸಿದ್ದಾರೆ. ಮುಂದಿನ ಕ್ರಮ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಶ್ರೀಕಾಂತ್ ಅಂಗಡಿ, ಸಿಟಿ ಟಿವಿ, ಗಜೇಂದ್ರಗಡ. ಯಾರು ತಪ್ಪು ಮಾಡಿರ್ತಾರ ತೊಂದರೆ ಕೊಡೋದು ಇದು ಸರಿಯಾದಂತ ಕ್ರಮ ಅಲ್ಲ. ಇದನ್ನ ಇಲ್ಲೇ ಸರಿಯಾಗಿ ತಿಳ್ಕೊಂಡು ಎಲ್ಲ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಟ್ರ ಅವ್ರಿಗೆ ಒಳ್ಳೇದು, ನಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ಮುಂದೆ ದಿನಮಾನಗಳಲ್ಲಿ ಅತಿಯಾದ ಒಂದು ಉಗ್ರ ಹೋರಾಟವನ್ನ ನಾವು ಈ ವಾರದಾಗ ನಾವು ಕೆಕೆ ಸರ್ಕಲಲ್ಲಿ ಹಮ್ಮಿಕೊಳ್ತೀವಿ. ಇಡೀ ಮಾರ್ಕೆಟ್ ಬಂದ್ ಮಾಡ್ತೀವಿ, ಇಡೀ ಊರ ಬಂದ್ ಮಾಡ್ತೀವಿ, ಇಡೀ ಮಾರ್ಕೆಟ್ ಬಂದ್ ಮಾಡ್ತೀವಿ. ಇದು ಅವರು ತಿಳ್ಕೊಂಡು ಸರಿಯಾದ ನಮ್ಗೊಂದು ಅನುಕೂಲ ಮಾಡಿಕೊಟ್ರ ಅವ್ರಿಗೆ ಒಳ್ಳೇದು, ನಮಗೂ ಒಳ್ಳೇದು. ನಮ್ಮ ಕುಟುಂಬಸ್ಥರು ಹೆಂಗದ್ರಪ್ಪ, ಇವತ್ತು ಅಂಗಡಿ ಹಚ್ಚಿ ನಾವು ತುಂಬಿಡಿಲ್ಲಪ್ಪ ಅಂದ್ರೆ ಆ ಥರ ತೊಂದರೆಗಳು ಅದಾವ. ಅತಿ ದಬ್ಬಾಳಿಕೆ ಮಾಡೋದು ಸರಿ ಅಲ್ಲ. ಯಾರು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಏನು ತೊಂದರೆ ಮಾಡ್ಯಾರ ಅವ್ರಿಗೆ ನೀವು ತೊಂದರೆ ಮಾಡ್ರಿ. ಯಾರು ದೂರು ಕೊಟ್ಟರು ಅದು ತೆರವುಗೊಳಿಸಿದ್ದಾರೆ. ಆದರೆ ಡಬಲ್ ರೋಡ್ನಲ್ಲಿ, ಕೃಷಿ ರೋಡ್ನಲ್ಲಿ ಇರುವಂಥ ಒಬ್ಬೊಬ್ಬರೇ ಒಂದೊಂದು ಬಂಡಿ ಇಟ್ಕೊಂಡು ವ್ಯಾಪಾರ ಮಾಡುವಂಥ ಬಡಪಾಯಿಗಳು ಇವತ್ತು ಏಕಾಏಕಿ ಯಾವುದೇ ಒಂದು ನಮಗೆ ಮುನ್ಸೂಚನೆ ಕೊಳ್ಳಾರದೆ ಇವತ್ತು ಏಕಾಏಕಿ ಬಂದು ಪುರಸಭೆ ಅಧಿಕಾರಿಗಳು, ಪುರಸಭೆ ಸಿಬ್ಬಂದಿರು, ಪೊಲೀಸ್ ಅಧಿಕಾರಿಗಳು ಏಕಾಏಕಿ ಬಂದು ನಮ್ಮ ಬಂಡಿಗಳನ್ನು ತೆರವು ಮಾಡಿದ್ದಾರೆ. ತೆರವುಗೊಳಿಸಬೇಕಾದ್ರೆ ನಮ್ಮ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಅದು ಟರಾವ್ ಪಾಸ್ ಆಗಬೇಕು. ತೆಗಿಬೇಕಾದ್ರೆ ಯಾವುದೇ ರೀತಿಯಾದರೂ ತೆಗಿಬೇಕಾಗಿದ್ರೆ ನಮಗೆ ಮುನ್ಸೂಚನೆ ನೀಡಬೇಕಾಗಿತ್ತು. ಇವರು ಯಾವುದೇ ಮುನ್ಸೂಚನೆ ನೀಡದೆ ಇದಿರುತ್ತೆ. ದ್ವೇಷದಿಂದ, ವೈಯಕ್ತಿಕ ದ್ವೇಷದಿಂದ ಯಾರೋ ಒಂದು ಮಾಡಿದ ಒಂದು ಇಬ್ಬರು ಬೀದಿ ಬದಿ ವ್ಯಾಪಾರಕ್ಕೋಸ್ಕರ ಇಡೀ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪಟ್ಟಿ ಮೇಲೆ ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನ್ಯಾಯ ಸಿಗುವವರೆಗೂ ನಾವು ಇಲ್ಲೇ ಗಜೇಂದ್ರಗಡ ನಗರದಲ್ಲಿ ಈ ತಾಲೂಕು ದಂಡಾಧಿಕಾರಿ ಮುಂದೆ ಸತ್ಯಾಗ್ರಹನ ಹೂಡ್ತೀವಿ. ನ್ಯಾಯ ಸಿಗುವವರೆಗೂ ನಾವು ಬಿಡುವುದಿಲ್ಲ. ಶತಸಿದ್ಧ ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ಇದು ಇಲ್ಲಿ ಎಲ್ಲಿವರೆಗೂ ನ್ಯಾಯ ಸಿಗಲ್ಲ ಮಾಡ್ತೀವಿ ಅಂತ ಹೇಳ್ತೀವಿ. ವ್ಯಾಪಾರ ಸಮಿತಿ, ಗಜೇಂದ್ರಗಡ ವ್ಯಾಪಾರ ಸಮಿತಿ, ಪಟ್ಟಣ ವ್ಯಾಪಾರ ಸಮಿತಿ ಐತಿ ಒಂದು. ಈಗ ಒಂದು 15 ದಿನದಿಂದ ಒಂದು ನಾವು ಮೀಟಿಂಗ್ ಮಾಡೀವಿ. ಆ ಮೀಟಿಂಗ್ನೊಳಗೆ ಈ ವಿಷಯ ಏನು ಪ್ರಸ್ತಾಪ ಆಗೇ ಇಲ್ಲ. ಈ ವಿಷಯ ನಾವು ಪ್ರಸ್ತಾಪ ಮಾಡ್ಬೇಕಾಯ್ತಲ್ಲ. ಏಕಾಏಕಿ ದಬ್ಬಾಳಿಕೆ ಮಾಡೋದೇನೈತಿ? ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಲಿ. ಅಮಾಯಕರು ಎಲ್ಲ ಕುಟುಂಬಕ್ಕೆ ಸಮಸ್ಯೆ ಮಾಡಿದ್ರೆ ಏನಾಗ್ತದೆ? ಎಲ್ಲ ಕುಟುಂಬಸ್ಥರು ಸಾಲಗಾರರಾಗಿದ್ದೀವಿ. ಏನಾದರೂ ಅಂದ್ರೆ ನಮ್ಗೆ ಇವರೊಳಗೆ ಒಂದು ನೋಟಿಸ್, ಕಡೆಗೆ ಅಟ್ಲೀಸ್ಟ್ ಒಂದು ವ್ಯಾಪಾರ ಸಮಿತಿ ಆದರಿಗೆ ಒಂದು ನೋಟಿಸ್ ಕೊಡ್ಬೇಕಾಯ್ತಲ್ಲ. ಅದು ವ್ಯಾಪಾರ ಸಮಿತಿ ಅನ್ನೋದ್ರೆ ಹಾಕ್ಬೇಕಾಯ್ತು. ಏನು ಚಾ ಕುಡಿದಿಲ್ಲ, ಬಂದು 6 ಗಂಟೆಗೆ ಬಂದು ಕೂತಾರೆ. ಇಲ್ಲ ಬಡವರು ಅಧಿಕಾರಿಗಳ ಆಧಾರ ಇಲ್ಲ, ಏನು ಸರ್ಕಾರ ಅದು ಕೇಳಬೇಕಾಗೈತಿ. ಮುಂಜಾನೆ 6 ಗಂಟೆಗೆ ಬಂದು ಹೆಣ್ಮಕ್ಳು ಹೇಳಕ್ಕೆ ತಯಾರಿಲ್ಲ ಯಾರು. ನಮ್ಮ ನೋವು ಎಲ್ಲರಿಗೂ ಮುಟ್ಲಿ, ನಮ್ಮ ಕೂಗ ಅವ್ರು ಎಲ್ಲರಿಗೂ ಮುಟ್ಟಬೇಕು. ಬಡವರು ಅಂದ್ರೆ ನಮ್ಗೆ ಬೆಲೆ ಇಲ್ಲ. ನಾವು ಯಾರಿಗೂ ನಮ್ಮ ಮನುಷ್ಯರಾಗಿ ಹುಟ್ಟಿಲ್ಲ. ನಾವು ಬಡವರಾಗಿ ಅಂದ್ರೆ ನಮ್ಗೆ ದಬ್ಬಾಳಿಕೆ ಮಾಡಕ್ಕೆ ನಮ್ಮ ಮೇಲೆ ಐತ. ಸರ್ಕಾರ ದಬ್ಬಾಳಿಕೆ ಎಲ್ಲ ಬಡವ್ರ ಮೇಲೆ ಮಾಡ್ತಾರೆ. ಯಾಕೆ ಶ್ರೀಮಂತರ ಮೇಲೆ ಮಾಡಲಿ ದಬ್ಬಾಳಿಕೆ? ನಾವು ಬೇಡ ಅನ್ನೋಗಿಲ್ಲ. ನಮ್ಮಂತ ಬಡವ್ರ ಮೇಲೆ ಯಾಕೆ ಸರ್ ನಿಮ್ದು ದಬ್ಬಾಳಿಕೆ? ಇಲ್ಲ
ಅಂಗಡಿ ಒಲ್ಲಿ ಕುಂತ್ರ ಎಲ್ಲರೂ ನೀವು ಎತ್ತಕ್ಕಿತ್ರಿ ಇತ್ತಕ್ಕಿತ್ರಿ ಚಪ್ಪಲ್ಗಳಲ್ಲಿ ಹೋದಾರ ಸರಿ ಅಂದಾರ ಓರ್ ಅಂದಾರ ಮಾರೇರಿ ಏನನ್ನೋದು ಕಿಮ್ಮತ್ತಿಲ್ಲ ಒಟ್ಟ ಗೌರವ ಅನ್ನೋದ ಇಲ್ಲ ಎಲ್ಲರ ಒತ್ತಟಾಗ ಎಲ್ಲೇ ಯಾಕಲ್ಲಿ ಮಾರ್ಕೆಟ್ ಒತ್ತಟಾಗ ಮಾಡಿ ಕೊಡ್ಬೇಕು ನಮಗೆ ಕಿಮ್ಮತ್ತ ಇಲ್ಲ ಮರೋದಿನೇ ಇಲ್ಲ ಕುಂತರಿಗೆ ಯಾಕ ಏನು ನಡ್ರಿ ಅಂತ ಕಿತ್ತಿಸ್ತಾರೆ ಅಂಗಡಿನ ಇದು ಮಾರ್ಕೆಟ್ ಅನ್ನೋದೊಂದು ಉಳಿಬೇಕು ಹಂಗ ನಮಗೆ ಮಾಡಿಕೊಡ್ಬೇಕು ಎಲ್ಲರಿಗೆ ಆಗಂತ ಮಾರ್ಕೆಟ್ ಮಾಡಿಕೊಡ್ಬೇಕು ಅಂಗಡಿ ಎಲ್ಲ ಕಿತ್ತಾರೆ ಅಂಗಡಿ ಮುಂದೆ ಕುಂತ್ರೆ ಚಪ್ಪಲಲ್ಲಿ ಓದ್ತಾರ್ರಿ ಒದಿಸ್ಕೊಂಡಿ ನಾವು ಚಪ್ಪಲ್ ಅಲ್ಲಿ ಓದ್ತಾರ